ರಾಜೀನಾಮೆಗೆ ಬಿಜೆಪಿಯ ಸದಸ್ಯರು ಪಟ್ಟು ಹಿಡಿತಾ ಇದ್ದಾರೆ. ವಿಧಾನಸಭೆಯಲ್ಲಿ ಬಿಜೆಪಿ ಸದಸ್ಯರು ಗದ್ದಲ ಕೋಲಾಹಲವನ್ನು ಸೃಷ್ಟಿ ಮಾಡಿರೋದು. ಇವತ್ತಿನ ಕಲಾಪದಲ್ಲಿ ಏನಿದೆ ಬರೀ ಈ ವಿಚಾರನೇ ಸದ್ದು ಮಾಡಿದ್ದು ಜಾಸ್ತಿ. ಬಿಜೆಪಿ ಸದಸ್ಯರು ಬಿ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಮತ್ತು ಗದ್ದಲ ಕೋಲಾಹಲವೇ ನಡೆದು ಹೋಗಿದೆ. ಸುನಿಲ್ ಕುಮಾರ್ ಆರ್ ಅಶೋಕ್ ಸೇರಿ ಸದಸ್ಯರು ಆಗ್ರಹ ಮಾಡ್ತಾ ಇದ್ದಾರೆ. ರಾಜೀನಾಮೆಯನ್ನ ನೀಡೋವರೆಗೂ ಕೂಡ ಕಲಾಪ ನಡೆಸೋಕೆ ನಾವು ಬಿಡೋದಿಲ್ಲ. ಬಿ ನಾಗೇಂದ್ರ ವಜಾಗೆ ಬಿಜೆಪಿ ಸದಸ್ಯರು ಘೋಷಣೆಯನ್ನ ಕೂಗಿದ್ದಾರೆ. ಸದನದಲ್ಲಿ ಪ್ರತಿಪಕ್ಷ ಬಿಜೆಪಿ ಸದಸ್ಯರು ಧಿಕ್ಕಾರವನ್ನು ಕೂಡ ಕೂಗಿರೋದು. ಸುನಿಲ್ ಕುಮಾರ್ ಆರ್ ಅಶೋಕ್ ಆದಿಯಾಗಿ ಬಿಜೆಪಿಯ ಎಲ್ಲಾ ಸದಸ್ಯರ ಆಗ್ರಹ ಒಂದೇ, ಬಿ ನಾಗೇಂದ್ರ ಅವರು ಈ ಸ್ಥಾನದಲ್ಲಿ ಇರಬಾರ್ದು. ಸಚಿವ ಸ್ಥಾನ ಕೊಟ್ಟಿರುವಂಥದ್ದು ಯಾಕಾಗಿ? ಹಿ ಈಸ್ ಅನ್ಫಿಟ್. ಯಾಕಂದ್ರೆ ಅವರ ಹಿಂದೆ ಕ್ರಿಮಿನಲ್ ಕೇಸ್ಗಳಿದೆ. ಸೊ ಹಾಗಾಗಿ ಆಲ್ರೆಡಿ ಆ ಕ್ರಿಮಿನಲ್ ಕೇಸ್ಗಳು ಈಗ ರನ್ನಿಂಗ್ ನಲ್ಲಿರುವಂತಹ ಸಂದರ್ಭದಲ್ಲಿ ಅವರಿಗೆ ಹೇಗೆ ನೀವು ಸಚಿವ ಸ್ಥಾನ ಪಟ್ಟವನ್ನ ಕೊಟ್ರಿ ಅನ್ನುವಂಥದ್ದು ಬಿಜೆಪಿಗರ ಪ್ರಶ್ನೆ. ಅದ್ರ ಜೊತೆಗೆ ರಾಜ್ಯಾದ್ಯಂತ ನಾನಾ ಭಾಗದಲ್ಲೂ ಕೂಡ ಇದನ್ನ ಖಂಡಿಸಿ ಪ್ರತಿಭಟನೆಗಳು ಕೂಡ ಆಗ್ತಾ ಇದೆ. ಸಚಿವರನ್ನ ಕೂರಿಸಿಕೊಂಡು ಭ್ರಷ್ಟಾಚಾರ ಮಾಡಿದಂತಹ ಸಚಿವರನ್ನ ಕೂರಿಸಿಕೊಂಡು ನೋಟಿಸ್ ಕೊಟ್ಟಿರಿ. ನಿಯಮ ಏನಿಲ್ಲ ಇಲ್ವಾ ಅಂತ ಸಚಿವರನ್ನ ಇಟ್ಕೊಂಡು ಭ್ರಷ್ಟಾಚಾರ ನಡೆಸಿದ್ರೆ ಹೆಂಗ್ ನಡೆಯಕ್ಕಾಗತ್ತೆ? ಈ ತರ ಸದನ ಹೆಂಗ್ ನಡೆಸಬೇಕಾಗುತ್ತೆ? ನೀವು ಹೇಳ್ರಿ ವಿರೋಧ ಪಕ್ಷರೇ, ನಿಮ್ಗೆ ನೋಟಿಸ್ ಕೊಡಿ, ಚರ್ಚೆ ಮಾಡ್ಬೇಕಾದ್ರೆ. ನೋಡಿ, ನಾವು ಈ ಮಂತ್ರಿಯನ್ನ ರಾಜೀನಾಮೆಯನ್ನ ಇದೇ ಸದನದಲ್ಲಿ ಸಿದ್ದರಾಮಯ್ಯನವರು ತಗೊಂಡಿದ್ದಾರೆ. ಇದೇ ಸದನದಲ್ಲಿ ಸಿದ್ದರಾಮಯ್ಯನವರು ಮಂತ್ರಿ ರಾಜೀನಾಮೆ ಹಣ 187 ಕೋಟಿ ಲೂಟಿ ಆಗಿರೋದು ಈ ಸದನದಲ್ಲಿ ಒಪ್ಪಿಗೆ ಆಗಿದೆ. ಅದಾದ್ಮೇಲೆ ರಾಜೀನಾಮೆ ಕೊಟ್ಟರು, ಒಪ್ಕೊಂಡಿದ್ದಾರೆ. ಈಗ ಮತ್ತೆ ಅವ್ರನ್ನ ನೀವು ಮಂತ್ರಿ ಮಾಡಿದ್ರೆ ಈ ಸದನಕ್ಕೆ ಏನ್ ಗೌರವ ಬರ್ತದೆ? ಅವ್ರನ್ನ ತೆಗೆದಿದ್ದು ಯಾಕೆ, ಸೇರ್ಸ್ಕೊಂಡಿದ್ದು ಯಾಕೆ ಅಂತ ಹೇಳ್ಬೇಕಲ್ಲ ಸದನಕ್ಕೆ. ಸರ್ಕಾರಕ್ಕೆ ಪ್ರಜಾಪ್ರಭುತ್ವದ ಮೇಲೆ ಗೌರವ ಇದೆಯಾ? 187 ಕೋಟಿ ಲೂಟಿ ಆಗಿರೋದು ನಿಜ. 187 ಕೋಟಿ ಲೂಟಿ ಆಗಿರೋದು ನೈತಿಕ ಹೊಣೆ ತನಿಖೆ ರಾಜೀನಾಮೆ ಹೆಂಗ್ ಕೇಳ್ತಾರೆ ನಾವು? ಈ ಸದನ ಇಲ್ಲ, ಸದನ ನಡೆಯಕ್ಕೆ ಬಿಡಲ್ಲ, ಸದನ ನಡೆಯಕ್ಕೆ ಬಿಡಲ್ಲ ನಾವು ಯಾವುದೇ ಕಾರಣಕ್ಕೂ. ಹಾಗಾಗಿ ಈ ಸಚಿವರನ್ನ ಸನ್ಮಾನ್ಯ ನಾಗೇಂದ್ರ ಅವರನ್ನ ಮುಖ್ಯಮಂತ್ರಿಗಳು ಈ ತಕ್ಷಣ ಅವ್ರನ್ನ ವಜಾ ಮಾಡಬೇಕು. ವಜಾ ಮಾಡೋರ್ಗೂ ಯಾವುದೇ ಕಲಾಪಗಳು ನಡೀಬಾರದು. ಏನು ಉತ್ತರ ಕೊಡ್ತೀರಿ? ಅವರ ಸದನದ ಇವರು ಕನಿಷ್ಠ ಇತ್ತ ಪರಿಷತ್ನಲ್ಲೂ ಕೂಡ ಬಿ ನಾಗೇಂದ್ರ ರಾಜೀನಾಮೆ ವಿಚಾರ ಪ್ರತಿಧ್ವನಿಸಿದೆ. ಅಲ್ಲೂ ಕೂಡ ಮಾತು ಕೇಳಿ ಬರ್ತಿರುವಂತದ್ದು ಒಂದೇ, ಬಿ ನಾಗೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳ್ಕೊಂಡು ಆಗ್ರಹಿಸಿದ್ದಾರೆ. ರಾಜೀನಾಮೆ ಕೊಡೋವರೆಗೂ ಕೂಡ ಸದನಕ್ಕೆ ನಾವು ಸಹಕರಿಸೋದಿಲ್ಲ. ಎರಡೂ ಕಡೆಯಲ್ಲೂ ಕೂಡ ಒಂದೇ ಆಗ್ರಹ, ಬಿ ನಾಗೇಂದ್ರ ರಾಜೀನಾಮೆ. ಸಿಎಂ ಬಂದು ನಾಗೇಂದ್ರ ರಾಜೀನಾಮೆಯನ್ನ ಘೋಷಣೆ ಮಾಡಬೇಕು, ಅಲ್ಲಿವರೆಗೂ ಕೂಡ ನಾವು ನಿಮ್ಗೆ ಸಹಕರಿಸೋದಿಲ್ಲ. ಪರಿಷತ್ನಲ್ಲಿ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಎರಡೂ ಭಾಗದಲ್ಲೂ ಕೂಡ, ಆ ಕಡೆ ಆರ್ ಅಶೋಕ್, ಈ ಕಡೆ ಛಲವಾದಿ ನಾರಾಯಣಸ್ವಾಮಿ ಇಬ್ಬರೂ ಕೂಡ ತಮ್ಮ ಸದಸ್ಯರ ಬೆಂಬಲದೊಂದಿಗೆ ಆಗ್ರಹ ಒಂದೇ ಮಾಡ್ತಾ ಇರೋದು ಏನಪ್ಪಾ ಅಂತಂದ್ರೆ, ಬಿ ನಾಗೇಂದ್ರ ಅವರ ರಾಜೀನಾಮೆ ಕೊಡಬೇಕು. ಯಾಕಂದ್ರೆ ಅವರು ಭ್ರಷ್ಟಾಚಾರದ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಆ ಹಗರಣ ಏನಿದೆ ಅದಕ್ಕೆ ಇನ್ನೂ ಕೂಡ ಒಂದು ಅಂತ್ಯ ಸಿಕ್ಕಿಲ್ಲ. ಅಲ್ಲಿವರೆಗೂ ನೀವು ಯಾಕೆ ಅವ್ರನ್ನ ಸಚಿವ ಸ್ಥಾನದಲ್ಲಿ ಕೂರಿಸಿದ್ದೀರಾ ಅನ್ನುವಂತಹ ಪ್ರಶ್ನೆ. ಅದ್ರ ಜೊತೆಗೆ ಸಿಎಂ ಬಂದು ಖುದ್ದು ಬಿ ನಾಗೇಂದ್ರ ಅವರ ರಾಜೀನಾಮೆಯನ್ನ ನಮ್ಮ ಮುಂದೆ ಘೋಷಣೆ ಮಾಡಬೇಕು, ಅಲ್ಲಿವರೆಗೂ ಕೂಡ ನಾವು ಸದನ ನಡೆಸೋಕೆ ಬಿಡೋದಿಲ್ಲ ಅಂತ ಬಿಜೆಪಿಗರು ಹೇಳ್ತಾ ಇದ್ದಾರೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿಯ ಸದಸ್ಯರು ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸಿಎಂ ಜಿಲ್ಲೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದಲ್ಲೂ ಕೂಡ ಬಿಜೆಪಿ ಜಿಲ್ಲಾಧ್ಯಕ್ಷ ಎಂಎನ್ ಆನಂದಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು.
ನೀವು ನೋಡ್ತಾ ಇದ್ರೆ ರಾಮನಗರ ಇರಬಹುದು, ತುಮಕೂರು ಇರಬಹುದು, ಮೈಸೂರು, ಕಲಬುರಗಿ, ಬೆಳಗಾವಿ, ಬಳ್ಳಾರಿ ಎಲ್ಲ ಭಾಗದಲ್ಲೂ ಕೂಡ ಬಿಜೆಪಿಯ ಕಾರ್ಯಕರ್ತರು, ಸದಸ್ಯರು ಪ್ರತಿಭಟನೆ ಮಾಡಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ.